ಸ್ನೇಹಿತರೆ, ನಮಸ್ಕಾರ. ನಮ್ಮ ಪ್ರೌಢಶಾಲೆಗಳಲ್ಲಿ SSLC ಫಲಿತಾಂಶವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಅಥವಾ ಗುಣಾತ್ಮಕ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಯಾವ ರೀತಿಯ ಕ್ರಿಯಾಯೋಜನೆಯನ್ನ ನಾವು ತಯಾರಿ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಬಹಳ ಮುಖ್ಯವಾಗಿ 4 ಹಂತಗಳಲ್ಲಿ ಅಥವಾ ಪ್ರಕ್ರಿಯೆಗಳಲ್ಲಿ ನಮ್ಮ ಒಂದು ಕ್ರಿಯಾ ಯೋಜನೆಯನ್ನ ನಾವು ತಯಾರು ಮಾಡಬಹುದಾಗುತ್ತೆ. ಒಂದು ವಿಶ್ಲೇಷಣೆ, ಅಂದ್ರೆ ನಮ್ಗೆ ಏನು ದತ್ತಾಂಶ ಇರುತ್ತೆ ಆ ದತ್ತಾಂಶದ ಒಂದು ಸಂಗ್ರಹ ಮತ್ತು ವಿಶ್ಲೇಷಣೆ, ಮತ್ತು ಯೋಜನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಕ್ರಿಯಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು, ಮತ್ತು ಮೌಲ್ಯಮಾಪನವನ್ನ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ದತ್ತಾಂಶದ ವಿಶ್ಲೇಷಣೆ ಏನಿದೆಯಲ್ಲ, ಅಂದ್ರೆ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ವಿವಿಧ ದತ್ತಾಂಶಗಳನ್ನ ನಾವು ಸಂಗ್ರಹವನ್ನ ಮಾಡಿರ್ತೀವಿ. ಅದು ಯಾವ್ಯಾವ್ದು ಇರಲ್ಲ ಅದನ್ನ ಮತ್ತೆ ಸಂಗ್ರಹ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ವಿಶ್ಲೇಷಣೆ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ, ನಮ್ಮ ಯಾವ್ಯಾವ ಅಂಶಗಳಲ್ಲಿ ನಾವು ಸುಧಾರಣೆ ತರಬೇಕು ಶಾಲೆಯಲ್ಲಿ, ಕ್ವಾಲಿಟಿ ಎಜುಕೇಶನ್ ನಲ್ಲಿ ಅಂತ ಅನ್ಕೊಂಡ್ರೆ, SSLC ಫಲಿತಾಂಶ ಅಭಿವೃದ್ಧಿಗೆ ಅಂತ ನಾವು ಅನ್ಕೊಂಡ್ರೆ, ಆ ಎಲ್ಲಾ ಅಂಶಗಳ ದತ್ತಾಂಶವನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳ ದಾಖಲಾತಿ ಇರಬಹುದು, ಹಾಜರಾತಿ ಇರಬಹುದು, ಅವ್ರು ಹೇಗ್ ಭಾಗವಹಿಸ್ತಾರೆ, ಕಲಿಕೆ ಹೇಗಿದೆ, ಶಿಕ್ಷಕರು ಹೇಗ್ ಪಾಲ್ಗೊಳ್ತಾರೆ, ಪೋಷಕರು ಹೇಗ್ ಭಾಗವಹಿಸ್ತಾರೆ, ತರಗತಿ ಪ್ರಕ್ರಿಯೆಗಳು ಹೇಗಿದೆ, ಅಂದ್ರೆ ತರಗತಿಯ ಒಳಗಡೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಸಂವಹನ ಹೇಗಿದೆ, ವಿದ್ಯಾರ್ಥಿಗಳ ಪ್ರಶ್ನಿಸುವಿಕೆ ಹೇಗಿದೆ, ಶಿಕ್ಷಕರು ಯಾವ ರೀತಿಯಲ್ಲಿ ಆಲಿಸ್ತಾರೆ, ಶಿಸ್ತು ಹೇಗಿದೆ, ಈ ರೀತಿ ತರಗತಿಯ ಪ್ರಕ್ರಿಯೆಗಳು ಏನಿದೆ, ಸಮುದಾಯ ಭಾಗವಹಿಸುವಿಕೆ ಏನಿದೆ, ಶಾಲೆಯಲ್ಲಿ ಲಭ್ಯ ಇರತಕ್ಕಂಥ ಅಥವಾ ಬೇಕಾಗಿರುವಂತಹ ಸೌಕರ್ಯಗಳೇನು, ಹಿಂದಿನ ವರ್ಷಗಳಲ್ಲಿ ಫಲಿತಾಂಶ ಹೇಗಿದೆ, ಎಲ್ಲಾ ಅಂಶಗಳನ್ನ ನಾವು ಸಂಗ್ರಹ ಮಾಡಿದ್ರೆ ಅಥವಾ ಇಲ್ಲದೆ ಹೋದ್ರೆ ಸಂಗ್ರಹ ಮಾಡತಕ್ಕಂಥದ್ದು, ಇರುವಂತದ್ದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಇದಾದ್ಮೇಲೆ ಏನೇನನ್ನ ಸುಧಾರಣೆ ಮಾಡಬೇಕು ಅನ್ನುವಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರಗಳನ್ನ ಗುರುತಿಸ್ತಕ್ಕಂಥದ್ದು. ಆಮೇಲೆ ಆದ್ಯತೀಕರಣವನ್ನ ಮಾಡ್ತಕ್ಕಂಥದ್ದು, ನಾವೊಂದು ಪ್ರಿಯಾರಿಟೈಸ್ ಮಾಡುವಂಥದ್ದು, ಯಾವುದು ತಕ್ಷಣಕ್ಕೆ ನಾವು ಮಾಡಬೇಕು ಅನ್ನುವಂಥದ್ದನ್ನ ಗುರುತಿಸ್ಕೊಂಡು ನಾವು ಯೋಜನೆಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖ ಅಂಶಗಳನ್ನ ಮೊದಲಿಗೆ ಆದ್ಯತೆಯ ನಂಬರ್ 1 ಅಥವಾ ಇದು ತಕ್ಷಣ ಮಾಡಬೇಕು ಅನ್ನುವಂಥದ್ದನ್ನ ಗುರ್ತಾಕೊಂಡು ನಾವು ಯೋಜನೆಯನ್ನ ಮಾಡಬೇಕಾಗತ್ತೆ. ಒಂದು ಉದಾಹರಣೆಗೆ, ತರಗತಿ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನ ನಾವು ಉತ್ತಮಪಡಿಸಬೇಕು ಅನ್ನುವಂಥದ್ದನ್ನ ನಾವು ತಗೊಂಡ್ರೆ, ಸೊ ಇಲ್ಲಿ ತರಗತಿ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ನಾವು ಹೆಚ್ಚು ಪಡಿಸಿದ್ರೆ, ಪ್ರಶ್ನೆ ಕೇಳೋದಿರ್ಬಹುದು ಅಥವಾ ಉತ್ತರ ಹೇಳ್ತಕ್ಕಂಥದ್ದಿರ್ಬಹುದು, ವಿದ್ಯಾರ್ಥಿಗಳು ಟಿಪ್ಪಣಿ ಮಾಡ್ತಕ್ಕಂಥದ್ದು ಇರ್ಬಹುದು, ಮತ್ತು ಚಟುವಟಿಕೆಗಳಲ್ಲಿ ಶಿಕ್ಷಕರು ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಿರ್ಬಹುದು, ಇದನ್ನ ನಾವು ಉತ್ತಮಪಡಿಸಿದ್ರೆ ಗುಣಾತ್ಮಕ ಶಿಕ್ಷಣಕ್ಕೆ ನಮಗೆ ಇಂಬು ಕೊಟ್ಟಂಗಾಗುತ್ತೆ ಅನ್ನುವಂಥದ್ದನ್ನ ನಮ್ದು ಆದ್ಯತೆ ಆಗಿದ್ರೆ ಅದನ್ನ ನಾವು ಮೊದಲಿಗೆ ತಗೊಳ್ತಕ್ಕಂಥದ್ದು, ಇದ್ರ ಮೇಲೆ ನಾವು ಯೋಜನೆಯನ್ನ ಮಾಡ್ತಕ್ಕಂಥ. ಸೊ ನಮ್ಮ ಯೋಜನೆಯನ್ನ ನಾವು ಮಾಡ್ಬೇಕಾದ್ರೆ ಗುರಿಗಳನ್ನು ಹಾಕೋಬೇಕಾಗತ್ತೆ. ಆ ಗುರಿಗಳು ಸ್ಮಾರ್ಟ್ ಆಗಿರ್ಬೇಕಾಗತ್ತೆ. ಸ್ಪೆಸಿಫಿಕ್ ಎಸ್ ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿರ್ಬೇಕು, ಅದು ವೇಗ ಆಗಿರ್ಬಾರ್ದು, ಮೆಜರಬಲ್ ಆಗಿರ್ಬೇಕು ಅಂದ್ರೆ ಅಳಿಯುವಂತಿರ್ಬೇಕು, ಅಚೀವಬಲ್ ಆಗಿರ್ಬೇಕು ಅಂದ್ರೆ ಸಾಧಿಸುವಂತಿರ್ಬೇಕು. ಏನು ಮಹತ್ತರವಾದ ಯೋಜನೆ ಹಾಕೊಂಡು ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಉಪಯೋಗ ಆಗೋದಿಲ್ಲ. ರೆಲೆವೆಂಟ್ ಆಗಿರ್ಬೇಕು, ನಮ್ಗೆ ಸೂಕ್ತವಾಗಿ ಸಂಬಂಧಿಸಿರ್ಬೇಕಾಗತ್ತೆ. ಟೈಮ್ ಬೌಂಡ್, ನಿರ್ದಿಷ್ಟ ಕಾಲಮಿತಿಯೊಳಗೆ ಅದನ್ನ ನಾವು ಸಾಧಿಸುವಂತಿರ್ಬೇಕು. ಹೀಗೆ ಈ ಸ್ಮಾರ್ಟ್ ಅನ್ನುವಂತಹ ಒಂದು ಏನಿದೆ, ಒಂದು ಅಬ್ರವೇಷನ್ ಇದೆ, ಆ ವಿವರಣೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ನಾವು ಗುರಿಗಳನ್ನು ಹಾಕಬೇಕಾಗುತ್ತೆ. ಆ ನಂತರ ಪ್ರತಿ ಗುರಿಗೆ ನಮ್ಮ ಕ್ರಿಯೋಜನೆಯನ್ನ ಒಂದು 4 ಗುರಿಯನ್ನು ಇಟ್ಕೊಂಡು ಮಾಡ್ತೇವೆ ಅಂದ್ಕೊಂಡ್ರೆ, ಆ ಪ್ರತಿ ಗುರಿಗೆ ಹಲವಾರು ಅಥವಾ ಒಂದು ಅಥವಾ ಹಲವಾರು ಸ್ಪಷ್ಟ ಕಾರ್ಯಚಟುವಟಿಕೆಗಳು ಇರ್ಬೇಕಾದ್ರೆ, ಆಕ್ಷನ್ ಸ್ಟೆಪ್ಸ್ ಅಂತ ಏನ್ ಮಾಡ್ಬೇಕು ನಾವು ಅನ್ನುವಂಥದ್ದು, ಅದನ್ನ ಏನ್ ಮಾಡ್ಬೇಕು ಅನ್ನುವಂಥ ವಿಷಯಕ್ಕೆ ನಾವು ಸಂಪನ್ಮೂಲ ಏನ್ ಬೇಕು ಅನ್ನುವಂಥದ್ದನ್ನ, ಏನಿದೆ ಏನ್ ಬೇಕು, ಜವಾಬ್ದಾರಿಯನ್ನ ಹಂಚಿಕೆ ಮಾಡ್ತಕ್ಕಂಥ, ಯಾರು ಮಾಡ್ಬೇಕು ಇದನ್ನ, ಮತ್ತು ಕಾಲಮಿತಿ ಯಾವಾಗ ಮಾಡ್ಬೇಕು, ಇವೆಲ್ಲವೂ ಸ್ಪಷ್ಟತೆ ಇದ್ದಾಗ ಮಾತ್ರ ನಮ್ಮ ಕ್ರಿಯಾ ಯೋಜನೆ ಚೆನ್ನಾಗಿರುತ್ತೆ. ಮತ್ತು ನಮ್ದು ಕ್ರಿಯಾ ಯೋಜನೆಯನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ಪ್ರಗತಿಯನ್ನ ಹೇಗೆ ಅಳಿತೀವಿ ನಾವು, ಅದಕ್ಕೆ ಮಾಪನ ಏನು, ಮೌಲ್ಯಮಾಪನದ ವಿಧಾನಗಳೇನು, ಮತ್ತು ದತ್ತಾಂಶ ಹಾಗೂ ಕಾರ್ಯನಿರ್ವಹಣಾ ಸೂಚಕಗಳು, ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತೀವಿ, ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಅಂದ್ರೆ ನಮ್ಮ ಪ್ರಗತಿಯನ್ನ ಅಳೆಯಬೇಕಾದ್ರೆ ಯಾವ ದತ್ತಾಂಶ ಬೇಕು ನಮಗೆ, ಅದನ್ನ ಸಂಗ್ರಹ ಹೇಗ್ ಮಾಡ್ತೀವಿ ಅನ್ನುವಂಥದ್ರ ಜೊತೆಗೆ ಕಾರ್ಯನಿರ್ವಹಣೆ ಆಗಿದೆ ಅನ್ನುವಂಥದ್ದಕ್ಕೆ ಒಂದು ಇಂಡಿಕೇಟರ್ ಅನ್ನು ನಮಗೆ ಬೇಕಾಗುತ್ತೆ. ಅದಕ್ಕೆ KPI ಅಂತೀವಿ ನಾವು, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. ಇದನ್ನ ನಾವು ಸಿದ್ಧಪಡಿಸಬೇಕಾಗುತ್ತೆ. ಆ ನಂತರ ಈ ನಮ್ಮ ಯೋಜನೆ ನಾವೇನ್ ತಯಾರು ಮಾಡ್ತೇವೆ, ಶಾಲೆಯ ವಿಷನ್ಗೆ ತಕ್ಕ ಹಾಗಿರ್ಬೇಕು. ನಮ್ಮ ಶಾಲೆದ ಏನೋ ಒಂದು ವಿಷನ್ ಇರುತ್ತೆ, ಒಂದು ದೃಷ್ಟಿ ಇರುತ್ತೆ, ಒಂದು ಕಾಣಿಕೆ ಇರುತ್ತೆ, ಅದೊಂದು
ಒಂದು ಶಾಲೆ ಒಂದು ದೂರದೃಷ್ಟಿ ಇರುತ್ತೆ, ಆ ದೂರದೃಷ್ಟಿಗೆ ತಕ್ಕ ಹಾಗಿರ್ಬೇಕಾಗತ್ತೆ. ಮತ್ತು ನಮ್ಮ ಆಕ್ಷನ್ ಪ್ಲಾನ್ ಏನಿದೆ, ಕ್ರಿಯಾ ಯೋಜನೆ, ಅದು ಒಂದು ಏನು ಪರ್ಸ್ಪೆಕ್ಟಿವ್ ಪ್ಲಾನ್ ಆಗಿರ್ಬೇಕು. ಅಂದ್ರೆ ಒಂದು ದೂರದೃಷ್ಟಿನೂ ಸಹ ಇರಬೇಕು. ಒಂದು 3 ರಿಂದ 5 ವರ್ಷಗಳ ಅವಧಿಗೆ ಇರಬಹುದು. ಈಗ 8ನೇ ಕ್ಲಾಸ್ನಾಗ ಇರ್ತಕ್ಕಂಥವ್ರು 10th ಸ್ಟ್ಯಾಂಡರ್ಡ್ ಬರೋವರೆಗೆ ಅಂತ ಹೇಳಿದ್ರೆ 3 ವರ್ಷಗಳ ಅವಧಿಗೆ ಮಾಡ್ತಕ್ಕಂಥದ್ದು. ಮತ್ತು ಈ ವರ್ಷಕ್ಕೆ ಸಹ ನಾವು ಮಾಡ್ತಕ್ಕಂಥದ್ದು, ಈ ವರ್ಷದ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ, ಈ ವರ್ಷದ 9ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ, ಈ ವರ್ಷದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ನಾವು ಏನು ಗುಣಾತ್ಮಕ ಶಿಕ್ಷಣಕ್ಕೆ ನಾವು ಸಹಾಯ ಮಾಡ್ತೇವೆ, ಅಥವಾ ಯಾವ ರೀತಿಯಲ್ಲಿ ನಾವು ಅದನ್ನ ಒಂದು ಸುಧಾರಣೆ ಮಾಡ್ತೇವೆ ಅನ್ನೋದು ಸಂಬಂಧಪಟ್ಟಂತ ಯೋಜನೆಯನ್ನ ತಯಾರಿಸ್ತಕ್ಕಂಥ. ಮತ್ತು ಈ ನಮ್ಮ ಶಾಲೆಯ ಒಂದು ವಿಷನ್ ಅಂತ ಹೇಳಿದ್ವಿ, ಮತ್ತು ಆ ಬದಲಾವಣೆಗಾಗಿ ಯೋಜನೆ ನಾವೇನ್ ಮಾಡ್ತೇವೆ ಅದನ್ನ ಇತರ ಭಾಗಿದಾರರಿಗೆ ಹಂಚ್ಕೊಳ್ತಕ್ಕಂಥದ್ದು. ನಾನು ಒಬ್ಬ ಶಾಲೆಯ ಮುಖ್ಯಸ್ಥನಾಗಿ ಒಂದು ಯೋಜನೆಯನ್ನ ತಯಾರಿಸಿ ಅದನ್ನ ನನ್ನ ಹತ್ರನೇ ಇಟ್ಕೊಂಡ್ರೆ, ನನ್ನ ಡೆಸ್ಕ್ ಅಲ್ಲಿ ಅಥವಾ ನಾನು ಕೆಲಸ ಮಾಡ್ತಕ್ಕಂಥ ಟೇಬಲ್ ಹತ್ರನೇ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ಅದನ್ನ ಶಿಕ್ಷಕರ ಜೊತೆಗೆ ಹಂಚ್ಕೋಬೇಕಾಗತ್ತೆ, ಪೋಷಕರ ಜೊತೆಗೆ ಹಂಚ್ಕೋಬೇಕಾಗತ್ತೆ, ವಿದ್ಯಾರ್ಥಿಗಳ ಜೊತೆಗೆ ಹಂಚ್ಕೋಬೇಕಾಗತ್ತೆ. ಇದಕ್ಕೆ ನಾವು ಶೇರ್ಡ್ ವಿಷನ್ ಅಂತೀವಿ. ನಾವು ಹಂಚಲ್ಪಟ್ಟ ಕಾಣಿಕೆ ಏನಿದೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಪ್ರಬಲವಾಗಿರುತ್ತೆ. ಇದರಿಂದ ಏನಾಗುತ್ತೆ, ನಾವು ಬೇರೆ ಕ್ರಿಯಾ ಯೋಜನೆಯಲ್ಲಿ ಯಾರ್ಯಾರು ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ನಿಗದಿ ಮಾಡಿರ್ತೀವಿ. ಅದನ್ನ ಹಂಚ್ಕೊಳ್ಳೋದ್ರಿಂದ ಅವ್ರಿಗೂ ಸಹ ಗೊತ್ತಾಗುತ್ತೆ ನನ್ನ ಪಾತ್ರ ಏನು ಈ ಕ್ರಿಯಾ ಯೋಜನೆಯಲ್ಲಿ, ಪೋಷಕನಾಗಿ ನನ್ನ ಪಾತ್ರ ಏನು, ವಿದ್ಯಾರ್ಥಿಯಾಗಿ ನನ್ನ ಪಾತ್ರ ಏನು, ಶಿಕ್ಷಕನಾಗಿ ನನ್ನ ಪಾತ್ರ ಏನು, ಸಮುದಾಯದ ಪ್ರತಿನಿಧಿಯಾಗಿ ನನ್ನ ಪಾತ್ರ ಏನು ಅನ್ನುವಂಥದ್ದನ್ನ ನಾವು ಅವ್ರಿಗೆಲ್ಲರಿಗೂ ತಿಳಿಯಪಡಿಸಲಾಗುತ್ತೆ. ಮತ್ತು ಅವರಿಗೆ ಸಹ ಒಂದು ಸ್ಪಷ್ಟತೆ ಸಿಕ್ಕುತ್ತೆ. ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯ 3ನೇ ಹಂತಕ್ಕೆ ಬಂದ್ರೆ, ಇಲ್ಲಿ ಮುಖ್ಯ ಶಿಕ್ಷಕರು, ಪೋಷಕರ ವೃತ್ತಿಪರ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ಪ್ರೊಫೆಷನಲ್ ಡೆವಲಪ್ಮೆಂಟ್ ಏನಿದೆ, ಶಿಕ್ಷಕರಾಗಿ ನಾವು ನಮ್ಮ ವೃತ್ತಿಯಲ್ಲಿ ಸುಧಾರಣೆ ಕಂಡುಕೊಳ್ತಕ್ಕಂಥದ್ದು, ಮುಖ್ಯ ಶಿಕ್ಷಕರಾಗಿ ನನ್ನ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆಯನ್ನು ತಂದುಕೊಡ್ತಕ್ಕಂಥದ್ದು, ಪೋಷಕನಾಗಿ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಮತ್ತು ಎಲ್ಲಾ ಭಾಗಿದಾರರ ಸಹಭಾಗಿತ್ವ ಬೇಕು. ಎಲ್ಲರನ್ನ ತೊಡಗಿಸಿಕೊಂಡು ನಾವು ನಮ್ಮ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಿದಾಗ ಅದರ ಯಶಸ್ಸು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನನ್ನ ಶಾಲೆಯಲ್ಲಿ ನಾನಷ್ಟೇ ಮಾಡ್ತೀನಿ, ಶಿಕ್ಷಕರಷ್ಟೇ ಮಾಡ್ತಾರೆ ಅಂತ ಹೇಳಿದ್ರೆ ಆಗಲ್ಲ. ಎಲ್ಲ ಶಿಕ್ಷಕರನ್ನ ಸೇರಿಸ್ಕೊಂಡು ಒಂದು ತಂಡವಾಗಿ ಮಾಡುವಂಥದ್ದು, ಪ್ರತಿ ಕಾರ್ಯಚಟುವಟಿಕೆಗಳನ್ನ ನಾವು ಅನುಷ್ಠಾನ ಮಾಡುವಂಥದ್ದು ಬಹಳ ಮುಖ್ಯ. ಇದು ಅನುಷ್ಠಾನದಲ್ಲಿ ಬರುವಂಥದ್ದು. ಪ್ರಗತಿಯನ್ನ ನಿಯಮಿತವಾಗಿ ಮೇಲ್ವಿಚಾರಣೆಗೊಳಪಡಿಸ್ತಕ್ಕಂಥದ್ದು. ಒಂದೊಂದು ಗುರಿಗೆ ಒಂದೊಂದು ಆಕ್ಷನ್ ಸ್ಟೆಪ್ ಅಂತ ಹೇಳ್ತೀವಿ, ಚಟುವಟಿಕೆಗಳನ್ನ ನಾವು ಹಾಕೊಂಡಿರ್ತೀವಿ. ಅದು ಆಯ್ತಾ ಇಲ್ವಾ ಅಂತ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಹಾಕೊಂಡಿರ್ತೀವಿ. ಅದನ್ನ ನಾವು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ಮತ್ತು ಪ್ರಗತಿಯನ್ನ ಅಳೆಯಬೇಕಾದ್ರೆ ಅಥವಾ ನೋಡ್ಬೇಕಾದ್ರೆ ಅದರ ಗತಿಗನುಸಾರ ಅದು ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದಕ್ಕನುಸಾರವಾಗಿ ಅಲ್ಲಲ್ಲೇನೆ ಕರೆಕ್ಟಿವ್ ಸ್ಟೆಪ್ಸ್ ಅನ್ನ ನಾವು ತಗೊಳ್ತಕ್ಕಂಥ, ಸರಿಪಡಿಸುವ ಕ್ರಮಗಳನ್ನ, ಪರಿಹಾರೋಪಾಯ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಮತ್ತು ಸ್ಪಷ್ಟ ಹಿಮ್ಮಾಯಿತಿ ಮತ್ತು ಬೆಂಬಲವನ್ನ ನೀಡ್ತಕ್ಕಂಥದ್ದು. ಅಂದ್ರೆ ಕ್ರಿಯಾ ಯೋಜನೆಯ ಅನುಷ್ಠಾನದಲ್ಲಿ ಆಗಾಗ್ಗೆ ಬರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಅಥವಾ ಭಾಗಿದಾರರ ಪಾತ್ರದಲ್ಲಿ ಶಿಕ್ಷಕರ ನಿರ್ವಹಣೆ ಇರಬಹುದು, ಪೋಷಕರ ನಿರ್ವಹಣೆ ಇರಬಹುದು, ಮತ್ತು ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ ಇರಬಹುದು. ಅವರವರಿಗೆ ಅಲ್ಲಲ್ಲೇನೆ ಮುಖ್ಯಸ್ಥನಾಗಿ ನಾನು ಈ ಮಾಹಿತಿಯನ್ನು ಕೊಡುವಂಥದ್ದು, ಬೆಂಬಲ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು. ಅದರಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಸ್ಪಷ್ಟತೆ ಸಿಗುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ ಈ ಕ್ರಿಯಾ ಯೋಜನೆಯಲ್ಲಿ, ನನ್ನ ಈ ಒಂದು ಶಾಲೆಯ ಗುಣಾತ್ಮಕ ಅಭಿವೃದ್ಧಿಯಲ್ಲಿ ನಾನು ಹೇಗೆ ಪಾತ್ರವನ್ನು ವಹಿಸ್ತಿದ್ದೀನಿ, ಅದು ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತು ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ, ಮತ್ತು ಕ್ರಿಯಾ ಯೋಜನೆ ಯಶಸ್ವಿ ಆಗುತ್ತೆ. ಮತ್ತು ಮೂರನೇದಾಗಿ ಮೌಲ್ಯಮಾಪನ ಮತ್ತು ಮುಂದುವರಿಕೆ. ಇಲ್ಲಿ ಮುಂದುವರಿಕೆ ಅಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಮುಂದುವರಿಕೆ ಅಂದಾಗ ಸಸ್ಟೈನಬಿಲಿಟಿ, ಸುಸ್ಥಿರತೆ. ನಿಯಮಿತವಾಗಿ ಮೌಲ್ಯಮಾಪನ ಮಾಡುವಂಥದ್ದು, ಆಗಾಗ್ಗೆ ದತ್ತಾಂಶವನ್ನು ವಿಶ್ಲೇಷಣೆಯನ್ನ ಮಾಡಿ ಅನುಷ್ಠಾನದಿಂದ ಕಂಡುಕೊಂಡ ಕಲಿಕೆಗಳನ್ನ ದಾಖಲಿಸ್ಕೊಳ್ತಕ್ಕಂಥದ್ದು. ನೋಡಿ, ನಾವು ಅನುಷ್ಠಾನ ಮಾಡ್ತೀವಿ, 3 months ಆಯ್ತು, 3 ತಿಂಗಳು ಅನುಷ್ಠಾನ ಮಾಡಿದ್ವಿ. 3 ತಿಂಗಳಲ್ಲಿ ನಮ್ಮ ಒಂದು ಮೌಲ್ಯಮಾಪನವನ್ನ ಮಾಡಿ ಆಗ ಆ ದತ್ತಾಂಶವನ್ನ ಏನೇನು ದತ್ತಾಂಶ ಸಂಗ್ರಹಣೆ ಮಾಡ್ಬೇಕಾಗತ್ತೆ, ನಾವು ನಮ್ಮ ಕ್ರಿಯಾ ಯೋಜನೆ ಅನುಷ್ಠಾನದಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ ಅನ್ನೋದನ್ನ ಕಂಡುಕೊಳ್ಳಿಕ್ಕೆ ನಮಗೆ ಒಂದು ದತ್ತಾಂಶ ಬೇಕಾಗುತ್ತೆ, ಡಾಟಾ ಬೇಕಾಗುತ್ತೆ. ಆ ಡಾಟಾವನ್ನ ದತ್ತಾಂಶವನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿ ನಮ್ಗೆ ಕಲಿಕೆ ಆಗುತ್ತೆ. ಅಂದ್ರೆ ಇದು ಕೆಲಸ ಮಾಡ್ತು, ಇದು ಕೆಲಸ ಮಾಡ್ಲಿಲ್ಲ. ಆಗ ಕೆಲಸ ಮಾಡದೇ ಇರುವಂತಹ ವಿಷಯಗಳಿಗೆ ನಾವು ಕರೆಕ್ಟಿವ್ ಮೆಷರ್ಸ್ ಅನ್ನ ತಗೊಳ್ಳಿಕ್ಕೆ ಸಹಾಯಕ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಒಂದು ಲರ್ನಿಂಗ್. ಅದು ಆಗ್ತಾ ಇಲ್ಲ ಅಂದಾಗ ಅದನ್ನ ನಾವು ಕಲಿಕೆ ಅನ್ನುವಂಥದ್ದು ದೃಷ್ಟಿಯಲ್ಲಿ ತಗೊಂಡು ಭಾಗಿದಾರರಿಗೆ ಹಂಚ್ಕೋಬೇಕಾಗತ್ತೆ. ಶಿಕ್ಷಕರಿರ್ಬಹುದು, ಪೋಷಕರಿರ್ಬಹುದು, ಇದು ಕೆಲಸ ಮಾಡ್ತಾ ಇಲ್ಲ,
ಇದನ್ನ ನಾವು ಈ ರೀತಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಇದರಿಂದ ಒಂದು ಸಸ್ಟೈನಬಿಲಿಟಿ ಮುಂದುವರಿಕೆ ಏನಿದೆ ಅದು ನಮ್ಗೆ ಸಹಾಯ ಆಗುತ್ತೆ. ಸೊ ಒಂದು ಉದಾಹರಣೆಯನ್ನ ನಾವು ಗಮನಿಸೋಣ. ಈಗ ನಾವು ಒಂದೊಂದು ಉದಾಹರಣೆ ಒಂದು ತಯಾರು ಮಾಡಿದ್ದೀವಿ. ಒಂದು ಗುರಿ ತಗೊಂಡಿದ್ದೀನಿ ನಾನು ಇಲ್ಲಿ ನಿಮಗೆ. ಸೊ ಶಾಲೆಯ SSLC ಫಲಿತಾಂಶವನ್ನ 10% ಹೆಚ್ಚಿಸ್ತಕ್ಕಂಥದ್ದು. ಸೊ ಇದಕ್ಕೆ ಉಪಗುರಿಗಳು ಅಥವಾ ಉದ್ದೇಶಗಳನ್ನ ನಾವು ಗಮನಿಸಿದ್ರೆ, ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಪೋಷಕರ ಸಹಭಾಗಿತ್ವವನ್ನು ಉತ್ತಮಪಡಿಸ್ತಕ್ಕಂಥದ್ದು, ಈ ರೀತಿ ಕೆಲವು ಉದಾಹರಣೆಯನ್ನ ತಗೊಂಡಿದ್ದೀನಿ. ಇಲ್ಲಿ ತಾವು ಗಮನಿಸಿದ್ರೆ ಒಂದು ಗ್ರಿಡ್ ಅನ್ನ, ಒಂದು ಟೇಬಲ್ ಅನ್ನ ಈ ತರ ಮಾಡ್ಕೋಬಹುದು. ಉದ್ದೇಶಗಳೇನು, ಎರಡನೇ ಕಾಲಮಲ್ಲಿ ಚಟುವಟಿಕೆ ಏನು, ಕಾಲಮಿತಿ ಏನು, ಜವಾಬ್ದಾರಿ ಏನು, ಮತ್ತು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಏನು, ಪ್ರಧಾನ ಕಾರ್ಯನಿರ್ವಹಣಾ ಸೂಚಕ ಏನು ಅನ್ನುವಂಥದ್ದು. ಮತ್ತು ಉದ್ದೇಶದ ಗುಂಪು, ಟಾರ್ಗೆಟ್ ಗ್ರೂಪ್ ಯಾವುದು, ಇಲ್ಲಿ ವಿದ್ಯಾರ್ಥಿಗಳು. ಪ್ರತಿ ಗುಂಪಿಗೆ ಒಂದೊಂದು ಈ ತರದ ಒಂದು ಟೇಬಲ್ ಅನ್ನು ಮಾಡ್ಕೋಬಹುದು. ಅಥವಾ ಮೊದಲನೇ ಕಾಲಮ್, ಇಲ್ಲಿ ಜಾಗ ಆಗಲ್ಲ ಅಂತ ಮೊದಲನೇ ಕಾಲಮ್ ಅನ್ನ ನಾನು ಬರೋದಿಲ್ಲ, ಅಲ್ಲೇ ವಿದ್ಯಾರ್ಥಿಗಳು ಪೋಷಕರು ಅಂತ ಹಾಕ್ಬೋದು. ಒಂದು ಉದ್ದೇಶ ನೋಡಿ, ಇಲ್ಲಿ ವಿದ್ಯಾರ್ಥಿಗಳ ಸ್ವಯಂ ಜವಾಬ್ದಾರಿಯನ್ನು ಪ್ರೋತ್ಸಾಹಿಸೋದು ಒಂದು ಉದ್ದೇಶ ಇದೆ ಅಂತ ಅಂದ್ಕೊಳ್ಳೋಣ ನಾವು. ಆಗ ಚಟುವಟಿಕೆ ಏನಾಗುತ್ತೆ, ಪ್ರತಿ ವಿದ್ಯಾರ್ಥಿಗೆ ಪ್ರತಿ ವಿಷಯಕ್ಕೆ ಗುರಿ ನಿಗದಿಪಡಿಸ್ಬೇಕು. ಅಂದ್ರೆ ನಾನು ಒಬ್ಬ 10ನೇ ತರಗತಿಯ ವಿದ್ಯಾರ್ಥಿಯಾಗಿ, 9ನೇ ತರಗತಿ ವಿದ್ಯಾರ್ಥಿಯಾಗಿ ನಾನು ಒಂದು ಸೈನ್ಸ್ ಅಲ್ಲಿ ಎಷ್ಟು ಅಂಕಗಳನ್ನ ನಾನು ತಗೋಬೇಕು, ಗುರಿ ಏನು, ಕಲಿಯೋದೆಷ್ಟು ಅಂತೇಳಿ ಅದನ್ನ ನಿಗದಿಪಡಿಸ್ತಕ್ಕಂಥದ್ದು ಯಾವಾಗ, ಜುಲೈ 2025 ತರಗತಿ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಜವಾಬ್ದಾರಿ ಇದು. ಅದರ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಏನು ಅಂತ ಹೇಳಿದ್ರೆ, ಪ್ರತಿ ವಿದ್ಯಾರ್ಥಿಯ ಗುರಿಯನ್ನ ಮನೆಯಲ್ಲಿ ಮತ್ತು ತರಗತಿ ಕೋಣೆಯಲ್ಲಿ ಪ್ರದರ್ಶಿಸ್ತಕ್ಕಂಥದ್ದು. ಅಂದ್ರೆ ಆ ವಿದ್ಯಾರ್ಥಿ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಬರ್ಕೊಂಡು ಅಥವಾ ಒಂದು ಹಾಳೆಯಲ್ಲಿ ಬರ್ಕೊಂಡು ಅವನ ಒಂದು ಮನೆಯಲ್ಲಿ ಹಾಕೊಳ್ತಕ್ಕಂಥದ್ದು. ತರಗತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳದ್ದು ಹಾಕ್ಬೋದು ನಾವು ಗೋಡೆಯಲ್ಲಿ. ಆಗ ವಿದ್ಯಾರ್ಥಿಗಳಿಗೆ ಗೊತ್ತಾಗತ್ತೆ, ಅದರಿಂದ ಸ್ವಯಂ ಜವಾಬ್ದಾರಿ ಬರುತ್ತೆ. ನಾನು ಶಿಕ್ಷಕನಾಗಿ, ಪೋಷಕನಾಗಿ ನೀನು ಇಷ್ಟ ತೆಗಿಬೇಕು, ಇಷ್ಟ ಅಂಕ ತೆಗಿಬೇಕು ಅಂತ ಹೇಳೋದಕ್ಕಿಂತ ವಿದ್ಯಾರ್ಥಿನೇ ಹೇಳುವಂಥದ್ದು ಎಷ್ಟು ಪರಿಣಾಮಕಾರಿ ಅಲ್ವಾ. ಎರಡನೇ ಚಟುವಟಿಕೆ, ಅಧ್ಯಯನಕ್ಕೆ ಟೈಮ್ ಟೇಬಲ್, ವೇಳಾಪಟ್ಟಿಯಿಂದ ರಚಿಸಿಕೊಡ್ತಕ್ಕಂಥದ್ದು ಜುಲೈ ಒಳಗೆ ಅಂತ ಅಂದ್ಕೊಳ್ಳೋಣ. ಅದು ಯಾರ್ಯಾರು, ತರಗತಿ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಎಲ್ಲರದ್ದು ಜವಾಬ್ದಾರಿ ಇದೆ. ಕೀ ಇಂಡಿಕೇಟರ್ ಏನು, ವೇಳಾಪಟ್ಟಿ ತಯಾರಿಸಿರ್ತಕ್ಕಂಥದ್ದು. ನೋಡಿ, ಇನ್ನೊಂದು ಉದ್ದೇಶ, ವಿದ್ಯಾರ್ಥಿಯು ಮನೆಯಲ್ಲಿ ಓದುವ ಸ್ಥಳವನ್ನು ಸಜ್ಜುಗೊಳಿಸುವಂತೆ ಪ್ರೋತ್ಸಾಹಿಸ್ತಕ್ಕಂಥದ್ದು. ರೀಡಿಂಗ್ ಕಾರ್ನರ್ ಅಥವಾ ರೀಡಿಂಗ್ ಸ್ಪೇಸ್ ಅಂತ ಏನಂತೀವಿ ನಾವು. ಸೊ ಅದನ್ನ ಸಜ್ಜುಗೊಳಿಸುವಂತದ್ದೇ ಚಟುವಟಿಕೆ. ಯಾವಾಗ, ಆಗಸ್ಟ್ ಒಳಗೆ ಅಂದ್ಕೊಳ್ಳೋಣ. ಪೋಷಕರು, ಶಿಕ್ಷಕರು, ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಇದಕ್ಕೆ ಜವಾಬ್ದಾರರು. ಏನ್ ಇಂಡಿಕೇಟರ್ ಏನು, ಪ್ರತಿ ವಿದ್ಯಾರ್ಥಿಯ ಮನೆಯಲ್ಲಿ ತನ್ನ ಒಂದು ಇರುವಂತಹ ಜಾಗದಲ್ಲಿ ಒಂದು ಓದುವ ಪರಿಸರವನ್ನ, ವಾತಾವರಣವನ್ನ, ಸ್ಥಳವನ್ನ ಸಜ್ಜು ಮಾಡ್ಕೊಂಡಿದ್ದಾನೆ. ಅಲ್ಲಿ ಒಂದು ಜಾಗವನ್ನ ಮಾಡ್ಕೊಂಡಿದ್ದಾನೆ, ವೇಳಾಪಟ್ಟಿಯನ್ನ ಹಾಕೊಂಡಿದ್ದಾನೆ. ಅಲ್ಲಿ ಅವನು ಪಠ್ಯ ಪುಸ್ತಕಗಳನ್ನ ಮತ್ತು ಅವನ ಒಂದು ನೋಟ್ ಪುಸ್ತಕಗಳನ್ನ ಸಜ್ಜು ಮಾಡ್ಕೊಂಡಿದ್ದಾನೆ. ಒಂದು ಒಳ್ಳೆಯ ಒಂದು ಸೂಕ್ತಿಗಳನ್ನ ಬರ್ಕೊಂಡಿದ್ದಾನೆ, ಪ್ರೇರಣಾತ್ಮಕವಾಗಿರ್ತಕ್ಕಂಥ ಸೂಕ್ತಿಗಳು, ಸ್ವಾಮಿ ವಿವೇಕಾನಂದರವರ ಸೂಕ್ತಿಗಳಿರಬಹುದು, ಅಥವಾ ಇನ್ನೊಂದು ಮೋಟಿವೇಶನಲ್ ಥಾಟ್ಸ್ ಇರಬಹುದು, ಅವುಗಳನ್ನ ಬರ್ಕೊಂಡಿದ್ದಾನೆ. ಅಥವಾ ಒಂದು ಕಾನ್ಸೆಪ್ಟ್ ಮ್ಯಾಪ್, ಬಹಳ ಮುಖ್ಯವಾಗಿರುವಂತದನ್ನ ಬರ್ಕೊಂಡಿದ್ದಾನೆ. ವಿಷನ್ ಬೋರ್ಡ್ ಅಂತೀವಿ, ಅದನ್ನ ಮಾಡ್ಕೊಂಡಿದ್ದಾನೆ. ಈ ರೀತಿ ಅನೇಕವಾಗಿರುತ್ತೆ. ನೋಡಿ, ಇನ್ನೊಂದು ಉದ್ದೇಶ ವಿದ್ಯಾರ್ಥಿಗಳದೇ ಇಲ್ಲಿ, ವಿದ್ಯಾರ್ಥಿಯು ಕಲಿಕೆಗಾಗಿ ಬೆಂಬಲವನ್ನು ಕೇಳಿಕೊಳ್ಳುವಂತೆ ಪ್ರೋತ್ಸಾಹಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಸಪೋರ್ಟ್ ಅನ್ನ ಕೇಳದೇ ಇಲ್ಲ, ಅಂದ್ರೆ ಶಿಕ್ಷಕರಿಗಿರಬಹುದು, ಅದನ್ನ ಕೇಳ್ಕೊಳ್ಳೋದ್ರಿಂದ ಪ್ರೋತ್ಸಾಹಿಸುವಂತದ್ದು ಒಂದು ಉದ್ದೇಶ ಅನ್ಕೊಳ್ಳೋಣ. ಅಧ್ಯಯನದ ಯೋಜನೆಗಳನ್ನ, ಚಟುವಟಿಕೆ ಏನು, ಸ್ಟಡಿ ಪ್ಲಾನ್ ನ ಸಿದ್ಧಪಡಿಸ್ಕೊಳ್ಳುವಂಥದ್ದು. ಸಿದ್ಧಪಡಿಸ್ಕೋಬೇಕಾದ್ರೆ ಸಹಾಯ ಕೇಳುವಂಥದ್ದು. ಪ್ರತಿ ವಿಷಯಕ್ಕೆ ಕಾನ್ಸೆಪ್ಟ್ ಮ್ಯಾಪ್ ಅನ್ನ, ಮೈಂಡ್ ಮ್ಯಾಪ್ ಅನ್ನ ರಚಿಸಿಕೊಳ್ಳುವಂಥದ್ದು. ಅವರೇ ರಚಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ರಚಿಸ್ಕೊಳ್ಳೋದು ಹೇಗೆ ಅಂತ ಶಿಕ್ಷಕರು ಹೇಳ್ಕೊಡುವಂಥದ್ದು. ಕಲಿಕಾ ಚಟುವಟಿಕೆಗೆ ಬೆಂಬಲ ನೀಡುವಂಥದ್ದು, ಸಹಭಾಗಿ ಕಲಿಕೆ, ಜೊತೆಗಾರರ ಕಲಿಕೆಗೆ ಉತ್ತೇಜನ ನೀಡ್ತಕ್ಕಂಥದ್ದು, ಪಾಠ ಟಿಪ್ಪಣಿ ಸ್ವಯಂ ರಚಿಸಿಕೊಳ್ಳುವಂಥದ್ದು. ಇವೆಲ್ಲವಕ್ಕೂ ವಿದ್ಯಾರ್ಥಿಗಳೇ ಮಾಡ್ಕೊಡ್ತಾರೆ. ಬೆಂಬಲವನ್ನ ಶಿಕ್ಷಕರಿಗೆ ಕೇಳ್ಕೊಳ್ಳುವಂಥದ್ದೇ ಉದ್ದೇಶ. ಸೊ ಇದೆಲ್ಲವನ್ನ ನಾವು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಸಹ ನಾವು ನೋಡಬಹುದು. ನೋಡಿ, ಇನ್ನೊಂದು, ಇದು ಸಹ ವಿದ್ಯಾರ್ಥಿಯು ಕಲಿಕೆಗಾಗಿ ಬೆಂಬಲವನ್ನು ಕೇಳ್ಕೊಳ್ಳಿ. ಇದರೊಳಗೆ ಇನ್ನೂ ಕೆಲವು ಹೇಳಿದ್ವಿ ನಾವು. ಪಠ್ಯಪುಸ್ತಕದ ಸಮರ್ಪಕ ಬಳಕೆ. ನಮ್ಮಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕವನ್ನು ಕೆಲವರು ಸಮರ್ಪಕವಾಗಿ ಬಳಸ್ತಾರೆ, ಅನೇಕರು ಸಮರ್ಪಕವಾಗಿ ಬಳಸಲ್ಲ. ಪಠ್ಯಪುಸ್ತಕವನ್ನು ಓದಬೇಕು, ಟಿಪ್ಪಣಿ ಮಾಡ್ಕೋಬೇಕು, ಕೀ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಬೇಕು, ನೋಟ್ ಮಾಡಬೇಕು, ಅಂಡರ್ಲೈನ್ ಮಾಡುವಂಥದ್ದು. ಮತ್ತು ಪಠ್ಯಪುಸ್ತಕದಲ್ಲಿ ಆ ಒಂದು ಸುತ್ತ ಜಾಗ ಇರುತ್ತೆ, ಮಾರ್ಜಿನ್ಸ್ ಇರುತ್ತೆ, ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬರೆಯುವಂಥದ್ದು. ಹೀಗೆ ಪಠ್ಯಪುಸ್ತಕವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ಡೌಟ್ಸ್ ಅನ್ನ, ಸಂಶಯಗಳನ್ನ, ಸ್ಪಷ್ಟೀಕರಣವನ್ನು ಶಿಕ್ಷಕರಿಂದ ಕೇಳಿ ಬಗೆಹರಿಸ್ಕೊಳ್ತಕ್ಕಂಥದ್ದು.
ಇವೆಲ್ಲವಕ್ಕೂ ನಾನು ಕಾಲಮಿತಿಯ ಜವಾಬ್ದಾರಿ ಬರ್ದಿಲ್ಲ. ಒಂದು ಮಾಡೆಲ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ, ತಾವು ಅದನ್ನ ಮಾಡ್ಕೋಬಹುದು. ನಾನು ವಿದ್ಯಾರ್ಥಿಯಾಗಿ ಯಾವ್ಯಾವ ಕಲಿಕೆಯ ಕ್ಷೇತ್ರದಲ್ಲಿ ಉತ್ತಮವಾಗಿ ನಾವು ಯಾವ ಕ್ಷೇತ್ರಗಳಲ್ಲಿ ನಾವು ಗುರ್ಸ್ಕೋಬಹುದು, ಗುರ್ಸ್ಕೊಳ್ಬೇಕು ಅನ್ನುವಂಥದ್ದು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊಳ್ತಕ್ಕಂಥದ್ದು, ಕಿರು ಪರೀಕ್ಷೆ, ಮೋಕ್ ಟೆಸ್ಟ್ ಎಕ್ಸಾಮ್ಸ್ ಅನ್ನ ತಗೊಳ್ತಕ್ಕಂಥದ್ದು, ಇವೆಲ್ಲವಕ್ಕೂ ನನಗೆ ಹೇಗ್ ತಗೋಬೇಕು ಅಂತ ನಾನು ಕೇಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು ಹೇಗೆ ಅಂತ ಕೇಳ್ಕೊಳ್ತಕ್ಕಂಥದ್ದು. ಈ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡುವಂಥದ್ದು. ಶಿಕ್ಷಕರನ್ನ ಉದ್ದೇಶವಾಗಿ ಇಟ್ಕೊಂಡು ಮಾಡುವಂತಹ ಕ್ರಿಯಾ ಯೋಜನೆ ಏನಿದೆ, ಉದ್ದೇಶ ಏನಿದೆ, ಶಿಕ್ಷಕನಾಗಿ ನನ್ನ ಕಾರ್ಯನಿರ್ವಹಣೆಯಲ್ಲಿ ಯಾವ ಸುಧಾರಣೆ ಕ್ಷೇತ್ರಗಳೇನು. ಬಹಳ ಸರಿ ನಾನು ಶಿಕ್ಷಕನಾದ್ಮೇಲೆ ನಾನು ಒಂದು 20 ವರ್ಷ, 15 ವರ್ಷ, 5 ವರ್ಷ ನನಗೆ ಸೇವಾ ಅನುಭವ ಆದ್ಮೇಲೆ ನನಗೆ ನನ್ನ ಒಂದು ಆತ್ಮವಿಶ್ವಾಸ ಬರುತ್ತೆ, ನನಗೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ. ಆದ್ರೂ ಸಹ ನನಗೆ ಸುಧಾರಣೆಯನ್ನ ಮಾಡ್ಕೊಳ್ಬೇಕಾದ ಕ್ಷೇತ್ರಗಳಿದಾವೆ ಅಂತ ನಾನು ಕಂಡುಕೊಳ್ಳುವಂಥದ್ದೇನಿದೆ, ಇದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ಚಟುವಟಿಕೆ ಏನು, ಶಿಕ್ಷಕನಾಗಿ ನಾನು ಸ್ವಾಟ್ ವಿಶ್ಲೇಷಣೆಯನ್ನು ಕೈಗೊಳ್ತಕ್ಕಂಥದ್ದು. ಸ್ವಾಟ್ ಅಂದ್ರೆ ಸ್ಟ್ರೆಂತ್ಸ್, ಎಸ್ ಅಂದ್ರೆ ಸ್ಟ್ರೆಂತ್ಸ್, ನನ್ನ ಬಲ ಏನು, ವೀಕ್ನೆಸ್ ನನ್ನ ಒಂದು ನ್ಯೂನತೆಗಳು, ಮಿತಿಗಳೇನು, ಓ ಅಂದ್ರೆ ಆಪರ್ಚುನಿಟೀಸ್, ಅವಕಾಶಗಳೇನು, ಟಿ ಅಂದ್ರೆ ಥ್ರೆಟ್ಸ್ ಏನು, ಅಂದ್ರೆ ನಾನೇ ಸ್ವಯಂ ವಿಶ್ಲೇಷಣೆಯನ್ನ ಮಾಡಿಕೊಂಡು ನಾನೇ ಗುರ್ತು ಮಾಡ್ಕೊಳ್ಳುವಂಥದ್ದು, ನಾನು ಯಾವ್ದಾದ್ರಲ್ಲಿ ಉತ್ತಮ ಆಗಬೇಕು. ಒಂದು ಉದಾಹರಣೆ, ಆ ಸ್ವಾಟ್ ವಿಶ್ಲೇಷಣೆಯಲ್ಲಿ ನನಗೆ ಗೊತ್ತಾಗುತ್ತೆ ಏನು, ವಿದ್ಯಾರ್ಥಿಗಳೊಂದಿಗೆ ನನ್ನ ಸಂವಹನ ಇನ್ನೂ ಉತ್ತಮ ಆಗಬೇಕು, ನಾನು ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಸಿಟ್ಟಾಗ್ತಾ ಇದ್ದೇನೆ, ಬಹಳ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಬೋಧನಾ ಚಟುವಟಿಕೆಯನ್ನು ರೂಪಿಸ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಾದ್ರೆ, ಅದಕ್ಕೆ ಕಾಲಮಿತಿ ಏನು, ಜವಾಬ್ದಾರಿ ಶಿಕ್ಷಕರೇನೆ, ಮತ್ತು ಬೇರೆ ಬೇರೆಯವ್ರನ್ನ ತೊಡಗಿಸ್ಕೋಬಹುದು. ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಏನು, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಸಂವಹನ ನಡೆಸುವ ಶೈಲಿಯನ್ನು ಉತ್ತಮ ಆಗಿರೋದಕ್ಕೆ ನಾನು ಚೆಕ್ ಲಿಸ್ಟ್ ಅನ್ನ ಒಂದು ಮಾಡ್ಕೋಬಹುದು. ಅದೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಅದರೊಳಗೆ ನಾನು ಯಾವ ರೀತಿ ಬರೆದು ಅದನ್ನ ನೋಡಿದಾಗ ನನಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಳುವಂಥದ್ದು. ವಿದ್ಯಾರ್ಥಿಗಳನ್ನು ಶಿಕ್ಷಕರ ಅವಲಂಬನೆಯಿಂದ ಕಡಿಮೆಗೊಳಿಸಿ ಸ್ವತಂತ್ರ ಕಲಿಕಾರ್ಥಿಗಳನ್ನಾಗಿ ಮಾಡುವಂಥದ್ದು ಅಂತ ಒಂದು ಚಟುವಟಿಕೆ ಅನ್ಕೊಳ್ರಿ. ಈಗೇನಾಗಿದೆ, ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳು ಹೆಚ್ಚು ಅವಲಂಬಿಸಿದ್ದಾರೆ. ಯಾವಾಗ್ಲೂ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಶಿಕ್ಷಕರು ಹೇಳಿದ್ರೆ ನಾನು ಓದ್ತೀನಿ, ಹೇಳಿಲ್ಲ ಅಂದ್ರೆ ಓದೋದೇ ಇಲ್ಲ. ನೋಟ್ಸ್ ಅನ್ನು ಸಹ ನಾನು ಶಿಕ್ಷಕರು ಕೊಟ್ರೆ ನಾನು ಮಾಡ್ಕೊಳ್ತೀನಿ. ಇದನ್ನ ನಾವು ತಪ್ಪಿಸ್ಬೇಕು ಅನ್ನುವಂಥದ್ರೆ ಅದು ಚಟುವಟಿಕೆ. ಅದಕ್ಕೆ ನಾನು ಏನೇನ್ ಮಾಡ್ಬೇಕು, ಉಪಚಟುವಟಿಕೆಗಳನ್ನ ಹಾಕೋಬಹುದು ನಾವು. ಜವಾಬ್ದಾರಿ ಏನು, ಇದನ್ನೆಲ್ಲ ಮಾಡುವಂಥದ್ದು. ವಿದ್ಯಾರ್ಥಿಗಳ ಕೃತ್ರಿಮ ಸಂಪುಟವನ್ನು ರಚಿಸತಕ್ಕಂಥದ್ದು. ಇನ್ನೊಂದು ಉದ್ದೇಶ, ಪೋಷಕರನ್ನು ಬೋಧನೆಯ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಹಭಾಗಿಗಳನ್ನಾಗಿ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಆದ್ರೆ, ಅದನ್ನೇ ಚಟುವಟಿಕೆ ಏನ್ ಮಾಡ್ತೀವಿ ನಾವು, ಅದಕ್ಕೋಸ್ಕರವಾಗಿ ವೈಯಕ್ತಿಕವಾಗಿ ವಿವರಿಸಿ ಪೋಷಕರ ಸಭೆ ನಡೆಸ್ತಕ್ಕಂಥದ್ದು ಒಂದು ಚಟುವಟಿಕೆ. ಪ್ರಗತಿಯನ್ನ ವೈಯಕ್ತಿಕವಾಗಿ ಪೋಷಕರಿಗೆ ತಿಳಿಯಪಡಿಸಿ ಅವ್ರಿಗೆ ಹಿಮ್ಮಾಹಿತಿ ಕೊಡುವಂಥದ್ದು, ಬೈಯುವಂಥದ್ದಲ್ಲ, ಹಿಮ್ಮಾಹಿತಿ ಕೊಡುವಂಥದ್ದು. ನೀವು ಹೇಗೆ, ಅಥವಾ ಒಂದು ವಾಟ್ಸಪ್ ಗ್ರೂಪ್ ಅನ್ನ ರಚನೆ ಮಾಡುವಂಥದ್ದು, ವಿದ್ಯಾರ್ಥಿಗಳ ಹಾಜರಾತಿಯನ್ನ ಪೋಷಕರಿಗೆ ತಿಳಿಸ್ತಕ್ಕಂಥದ್ದು. ಹೀಗೆ ಶಿಕ್ಷಕರ ತಂಡ ನಿರ್ಮಾಣ ಮಾಡುವಂಥದ್ದು, ಅಂದ್ರೆ ಶಿಕ್ಷಕರ ತಂಡ ನಿರ್ಮಾಣ, ಟೀಮ್ ಆಗಿ ಕೆಲಸ ಮಾಡುವಂಥದ್ದು. ಪೋಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಬಂದ್ರು ಸಹ ಶಿಕ್ಷಕರು ಸಹ ಅದನ್ನ ಅಳವಡಿಸ್ಕೊಳ್ಳುವಂಥದ್ದು ಸಹ ಮಾಡಬಹುದು. ವಿದ್ಯಾರ್ಥಿಗಳನ್ನ ಪ್ರೇರೇಪಿಸ್ತಕ್ಕಂಥದ್ದು ಸಹ ಒಂದು ಉದ್ದೇಶ. ಪ್ರೇರೇಪಿಸುವುದು, ಅಲ್ಲಿ ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಸ್ವಲ್ಪ ನಾನು ಟೈಪ್ ಇವತ್ತೇ ಮಾಡಿದೆ, ಸೊ ಅದರಲ್ಲಿ ಸ್ವಲ್ಪ ತಾವು ಅದನ್ನ ತಿದ್ಕೊಳ್ಳುವಂಥದ್ದು. ಮುಖ್ಯ ಶಿಕ್ಷಕರು ಪೋಷಕರು ಜವಾಬ್ದಾರಿ. ಇದಕ್ಕೆ ಚಟುವಟಿಕೆಗಳು ಹೇಗೆ ನಾವು ಪ್ರೇರೇಪಿಸ್ತೀವಿ ಅನ್ನುವಂಥದ್ದನ್ನ ಚಟುವಟಿಕೆಗಳನ್ನ ಹಾಕೊಳ್ಳುವಂಥದ್ದು. ಸೊ ಹೀಗೆ ಇದು ಪೋಷಕರಿಗೂ ಸಹ ನಾವು ಉದ್ದೇಶಗಳನ್ನ, ಪೋಷಕರಿಗೂ ಸಹ ಆಕ್ಷನ್ ಪ್ಲಾನ್, ಅಂದ್ರೆ ಈ ಒಂದು ಶಾಲಾ ಆಕ್ಷನ್ ಪ್ಲಾನ್ ಒಳಗಡೆ ಇದು ಉಪವಿಭಾಗಗಳಿವು ಟಾರ್ಗೆಟ್ ಗ್ರೂಪ್ಗೆ ಆಧಾರವಾಗಿ ಮಾಡುವಂಥದ್ದು. ಮನೆಯಲ್ಲಿ ಕಲಿಕಾ ಸ್ಥಳ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಮಕ್ಕಳಿಗೆ, ಅದು ಉದ್ದೇಶ. ಅದಕ್ಕೆ ಏನೇನ್ ಚಟುವಟಿಕೆ ನಾವು ಹಾಕೋಬಹುದು, ತಮ್ಮ ಮಕ್ಕಳನ್ನು ಓದ್ಲಿಕ್ಕೆ ಪ್ರೇರೇಪಿಸ್ತಕ್ಕಂಥದ್ದು, ತಮ್ಮ ಮಕ್ಕಳ ಕಲಿಕೆಗೆ ಬೆಂಬಲ ನೀಡಿ ನಿರಂತರ ಮೇಲ್ವಿಚಾರಣೆ ಮಾಡುವಂಥದ್ದು, ಇದು ಉದ್ದೇಶ. ಆದ್ರೆ ಚಟುವಟಿಕೆ ಏನು, ಅವರು ಹಬ್ಬದ ಒಂದು ಸೀಸನ್ ಬಂದ್ರೆ, ಮದುವೆ ಸೀಸನ್ ಬಂದ್ರೆ ಅವರೆಲ್ಲ ಮಕ್ಕಳು ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ನಾವು ಜ್ಞಾಪಿಸ್ತಕ್ಕಂಥದ್ದು, ಅವ್ರಿಗೆ ಆಗಾಗ್ಗೆ ಪ್ರೇರೇಪಣೆ ಮಾಡುವಂಥದ್ದು, ಆಗಾಗ್ಗೆ ಪೋಷಕರ ಸಭೆ ಮಾಡುವಂಥದ್ದು. ಹೀಗೆ ನಾವು ಯಾವ್ಯಾವ ರೀತಿಯಲ್ಲಿ ನಾವು ಪೋಷಕರನ್ನ ತೊಡಗಿಸ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಮುಖ್ಯ ಶಿಕ್ಷಕರಿಗೆ ನೋಡಿ, ಶಾಲೆಯ ಕಾರ್ಯನಿರ್ವಹಣೆಗೆ ಅಗತ್ಯ ಕಾಣಿಕೆ, ವಿಷನ್ ಅನ್ನ ನಾವು ತಯಾರು ಮಾಡುವಂಥದ್ದು ಉದ್ದೇಶ. ಚಟುವಟಿಕೆಯನ್ನು ಹಂಚಿಕೊಳ್ಳಲ್ಪಟ್ಟ ಕಾಣಿಕೆ, ನಾನು ಕಾಣಿಕೆಯನ್ನು ಹಂಚಿಕೊಳ್ತೇನೆ. ಆಕ್ಷನ್ ಪ್ಲಾನ್ ತಯಾರಿನೂ ಅಷ್ಟೇನೆ, ಅದು ನಾನು ಎಲ್ಲರಿಗೂ ನನ್ನ ಜೊತೆಗೆ ಮುಖ್ಯ ಶಿಕ್ಷಣಕ್ಕೆ ಹಂಚಿಕೊಡ್ತೇನೆ. ನಾನು ಸಹೋದ್ಯೋಗಿಗಳನ್ನು ಹುರಿದುಂಬಿಸ್ತಕ್ಕಂಥದ್ದು ಒಂದು ಉದ್ದೇಶ. ಹೇಗೆ ಹುರಿದುಂಬಿಸ್ಲಿಕ್ಕೆ ಏನ್ ಮಾಡ್ತೀವಿ ನಾವು, ಚಟುವಟಿಕೆ. ಸಹೋದ್ಯೋಗಿಗಳಿಗೆ ಅಗತ್ಯ ಬೆಂಬಲ ಕೊಡ್ತೀನಿ ನಾನು ಮುಖ್ಯ ಶಿಕ್ಷಕನಾಗಿ ನಾನು ಅಂತಂದ್ರೆ,
ಯಾವ ರೀತಿ ಬೆಂಬಲ ಕೊಡ್ತೀನಿ ನಾನು ಸುಮ್ಮನೆ ಮುಖ್ಯ ಶಿಕ್ಷಕನಾಗಿ ಒಂದು ಮೆಮೊ ಆಗಿ ಸುಮ್ಮನೆ ಆಗ್ತೀನೋ, ಅವರ ಸಮಸ್ಯೆಗಳನ್ನ ಅವ್ರಿಗೆ ಬೇಕಾಗಿರೋಂಥ ಬೆಂಬಲ, ಅವ್ರಿಗೆ ಒಂದು ಇಂಟರ್ನೆಟ್ ಬೇಕಾಗಿದೆ, ಮತ್ತೆ ಇನ್ನೊಂದೇನೋ ಬೇಕಾಗಿದೆ, ಡೋನರ್ಸ್ ನ ಹಿಡಿದು ಅಥವಾ ಇನ್ನೇನೋ ಒಂದು ಮಾಡಿ ನಾನು ಅವ್ರಿಗೆ ಬೇಕಾದ ಸಮಸ್ಯೆಗಳನ್ನ ಪರಿಹರಿಸ್ತೀನ, ಅವರ ಬೇಕು ಬೇಡಗಳನ್ನ ಇದು ಮಾಡುವಂಥದ್ದು, ಅವ್ರು ಹುರಿದುಂಬಿಸ್ತಕ್ಕಂಥದ್ದು, ಅವರು ಒಂದು ಚಿಕ್ಕದಾದ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಶಬಾಷ್ಗಿರಿಯನ್ನ ಕೊಡುವಂಥದ್ದು. ಸೊ ಹೀಗೆ ಪೋಷಕರನ್ನ ಸಹಭಾಗಿಗಳನ್ನಾಗಿ ಮಾಡುವಂಥದ್ರಲ್ಲಿ ಮುಖ್ಯ ಶಿಕ್ಷಕರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ, ತಂಡ ನಿರ್ಮಾಣ ಹೇಗೆ ಮಾಡ್ತಾರೆ, ಹೀಗೆ. ಸೊ ಇದರಲ್ಲಿ ಆ ಇನ್ನೂ ನಾವು ಮಾಡೋದಾದ್ರೆ, ನಾವು ಸಮುದಾಯದವ್ರನ್ನ ನಾವು ಏನೋ ಒಂದು ಟಾರ್ಗೆಟ್ ಗ್ರೂಪ್, ಉದ್ದೇಶಿತ ಗುಂಪಾಗಿ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಉದ್ದೇಶಿತ ಗುಂಪಾಗಿ ಮಾಡ್ಕೊಂಡು ಅವರಿಂದ ನಾವೇನ್ ಸಹಾಯ ಪಡಿತೀವಿ ಅಂತ ಮಾಡುವಂಥದ್ದು. ಇದೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನಾನು. ಇದನ್ನ ಇಟ್ಕೊಂಡು ನೀವು ನಿಮ್ಮ ಒಂದು ಶಾಲೆಗೆ ಒಂದು ಕ್ರಿಯಾವಿನ ತಯಾರಿಸ್ತೀರಾ? ತಯಾರಿಸಿ ನನ್ನ ಒಂದು ಇಮೇಲ್ಗೆ ನಿಮ್ಗೆ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಇದು ಈ ಒಂದು ವಿಡಿಯೋದಿಂದ ತಾವು ಒಂದು ತಮ್ಮ ಶಾಲೆಗೆ ಕ್ರಿಯಾ ಯೋಜನೆ ತಯಾರಿಸ್ತಕ್ಕಂಥದ್ದು ಬರೀ ಮುಖ್ಯ ಶಿಕ್ಷಕರದಷ್ಟೇ ಅಲ್ಲ, ಶಿಕ್ಷಕರದು ಪಾತ್ರ ಇದೆ, ಪೋಷಕರದು ಪಾತ್ರ ಇದೆ, ವಿದ್ಯಾರ್ಥಿಗಳದು ಪಾತ್ರ ಇದೆ. ನಾವೆಲ್ಲ ಸೇರಿ ನಮ್ಮ ಶಾಲೆಗೆ, ನಮ್ಮ ಶಾಲೆ ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಅನುದಾನ ರಹಿತ ಶಾಲೆ ಆಗಿರ್ಬೋದು, ನಮ್ಮ ಶಾಲೆಗೆ ಒಂದು, ಅಥವಾ ಇದೊಂದು ಪದವಿ ಪೂರ್ವ ಕಾಲೇಜೇ ಆಗಿರ್ಬೋದು, ಒಂದು ಡಿಗ್ರಿ ಕಾಲೇಜ್ ಆಗಿರ್ಬೋದು, ಎಲ್ಲರಿಗೂ ಸಹ ಇದು ಅಪ್ಲೈ ಆಗುತ್ತೆ. ನನ್ನ ಶಾಲೆಗೆ, ನನ್ನ ಕಾಲೇಜ್ಗೆ ನಾನೊಂದು ಕ್ರಿಯಾ ಯೋಜನೆಯನ್ನ ತಯಾರಿಸಲಿಕ್ಕೆ ಸಾಧ್ಯ ಇದೆಯಾ? ನಾನು ತಯಾರಿಸಿದ್ರೆ ಅದನ್ನು ನನ್ನ ಜೊತೆ ಹಂಚ್ಕೋಬಹುದಾ? ಇದು ತಮಗೆ ಇಷ್ಟ ಆದ್ರೆ ಇದನ್ನ ಇತರರೊಂದಿಗೆ ಶೇರ್ ಮಾಡ್ರಿ. ಮತ್ತು ಇದನ್ನ ತಾವು ಎಲ್ಲ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ನನಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.